ಹಲೋ ನಮಸ್ಕಾರ. ಈಗ ಬಂದುಬಿಟ್ಟು ಡೇ 22. ಇವಾಗ ನಾವು ವಿಜಯನಗರ ಟೌನಲ್ಲಿದ್ದೀವಿ. ಅದು ಬ್ಯಾಂಗ್ಳೂರು ರೂರಲ್ ಬರುತ್ತೆ. ಇಲ್ಲಿಂದ ನಾವು ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬೇಕು. ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಹೋಗ್ಬಿಟ್ಟು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಬಂದುಬಿಡ್ತದೆ. ಅದು ಕಂಪ್ಲೀಟ್ ಮಾಡಿಬಿಟ್ಟು ನಾವು ಡೈರೆಕ್ಟು ಕೋಲಾರ ಜಿಲ್ಲೆಗೆ ಹೋಗ್ತಿರೋದು. ನೋಡೋಣ ಯಾವ ಥರ ಆಗುತ್ತೆ ಗೊತ್ತಿಲ್ಲ. ಎಲ್ಲ ಸೇರಿ ಟೋಟಲಾಗಿ ಒಂದು 50-52 ಕಿಲೋಮೀಟ್ರ್ ಬರುತ್ತೆ. ನೋಡೋಣ, ನಮಗೆ ಸ್ವಲ್ಪ ಕಮ್ಮಿ ಮೆಟ್ಟುವ, ಯಾಕಂದರೆ ಜಾಸ್ತಿ ಮೆಟ್ಟುವಷ್ಟು ನಮಗೆ ಕಾಲು ನೋವು ಆಯ್ತಿದೆ. ಈಗ ನಡೆಯೋಕ್ಕಾಯ್ತಿಲ್ಲ, ಅಂದರೂ ಒಂಥರ ಪೇಯ್ನ್ ಆಯ್ತಿದೆ ಒಳಗೆ. ಎಲ್ಲಿ ರೆಸ್ಟ್ ತೊಗೊಂಡಿಲ್ಲಲ್ಲ, ಅದಕ್ಕೆ ಎಲ್ಲೊಂದು ದಿನ ರೆಸ್ಟ್ ತೆಗಿಬೇಕಿತ್ತು. ಅದು ನನಗೆ ಏನೋ ಒಂಥರ ಮಾಡಬೇಕು, ಸ್ವಲ್ಪ ಬ್ಯಾಗ್ ಕಂಪ್ಲೀಟ್ ಮಾಡಬೇಕು ಅಂತ. ಸ್ವಲ್ಪ ಬ್ಯಾಗ್ ಕಂಪ್ಲೀಟ್ ಮಾಡಿದ್ರೆ ಒಂದು ರೆಕಾರ್ಡ್ ಆಗುತ್ತಲ್ವ ಅಂತ ಹೇಳ್ಬಿಟ್ಟು ಬೇಗ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಷ್ಟ ಬಂದರೂ ಪರವಾಗಿಲ್ಲ, ಪೇಯ್ನ ಸ್ವಲ್ಪ ಎಂಜಾಯ್ ಮಾಡಬೇಕು ಅಷ್ಟೇ, ಏನು ಮಾಡೋಕ್ಕೆ. ನಿಮಗೆ ವೆಯ್ಟ್ ಮಾಡ್ತಾ ಇದ್ದೆ ನಾನು. ಹಾಂ, ಹಾಯ್ ಬ್ರೋ, ಇವರು ಮಹೇಶ್ ಬಾಬು ಅಂತ. ಅದಲ್ಲ ಬ್ರೋ, ಅದು ಇದು ನಿಮ್ದ? ಇದು ಎಲ್ಲ ನಮ್ದು. ಇದು ಹೂವಿನ ಗಿಡ ಅಲ್ವ? ಇದು ಹೂವಿನ ಗಿಡ ಅಲ್ಲ? ಇದು ರೇಷ್ಮೆ ಹುಳು. ಬನ್ನಿ ನೋಡುವ ಯಾವ ಥರ ಇದೆ ಅಂತ. ಇದು ಯಾವ ಊರು ಬ್ರೋ? ಇದು ಕೊಂಸಂದ್ರ ಅಂತ ಬ್ರೋ, ವಿಜಯಪುರದ. ಓಕೆ, ದೇವನಹಳ್ಳಿ ತಾಲೂಕು. ಇಲ್ಲಿಂದ 25 ಕಿಲೋಮೀಟ್ರ್ ಏರ್ಪೋರ್ಟ್, ದೇವನಹಳ್ಳಿ ಏರ್ಪೋರ್ಟ್. ಹಾಂ ಚೆನ್ನಾಗಿದೆ. ನಿಮ್ಮ ಕಡೆ ದ್ರಾಕ್ಷಿ ಬೆಳೆಯಲ್ವಲ್ಲ? ಇಲ್ಲ, ನಮ್ಮ ಕಡೆ ಆರೆಂಜು. ನಮ್ಮದು ಕಿತ್ತಳೆ ನಾಡು ಅಲ್ವಾ, ಆರೆಂಜ್ ಆ ಕಡೆ ತುಂಬ ಫೇಮಸ್. ಆರೆಂಜು, ಹಲಸಿನಕಾಯಿ ಜಾಸ್ತಿ ಬರುತ್ತೆ ಆ ಕಡೆಗೆ. ಹೆಂಗೆ ಬ್ರೋ ಇದು ಸ್ಟಾರ್ಟಿಂಗಲ್ಲಿ ಯಾವ ಥರ ಇದು ನಟ್ಬಿಟ್ಟು ಎಷ್ಟು ಟೈಮ್ ಆಗುತ್ತೆ ಬರೋಕ್ಕೆ? ಇದು ಒಂದು ವರ್ಷ ಆಗುತ್ತಲ್ವಾ? ಇವಾಗ ಎಷ್ಟಾಗಿದೆ ಇದು? ಎಷ್ಟಾಗಿದೆ? ಈಗ ಒಂದು 3 ವರ್ಷ ಆಗಿದೆ. 3 ವರ್ಷ. ಒಂದು ಟೈಮ್ ನಟ್ಬಿಟ್ರೆ ಅದು ಇನ್ನೂ ಏನು ನೋಡೋದೇನು ಬೇಡ, ವರ್ಷ ಬರ್ತಾ ಇರುತ್ತೆ. ಹಾಂ. ಸಖತ್ ಟೇಸ್ಟ್ ಆಗಿದೆ. ನಾವು ಅಂಗಡಿಯಿಂದ ಇಸ್ಕೊಳ್ಳೋದು ಇದು ವ್ಯತ್ಯಾಸ ಇದೆ, ತುಂಬ ಸ್ವೀಟ್ ಇದೆ. ಎಲೆಕ್ಷನ್ದು ಸೀಕ್ರೆಟ್ ಕಂಪ್ಲೀಟಾಗಿ ಹಣ್ಣಾಗಿರೋದಿಲ್ಲ. ಕಟ್ ಮಾಡ್ಕೊಂಡು ಹೋಗಿದ್ದಾರೆ, ಮೊನ್ನೆ ಬಂದಿದ್ದು. ಹಾಂ ಅಲ್ಲಿ ಕಟ್ಟಿಂಗ್ ಮಾಡಿ ಹೋಗಿದ್ದಾರೆ ಅಂತ. ಇನ್ನೊಂದು ಕಂಪ್ಲೀಟಾಗಿ ಬ್ಲ್ಯಾಕ್ ಆಗಬೇಕಲ್ಲ ಇನ್ನು. ಅದೇನೋ ಜಾಸ್ತಿ ಹಣ್ಣಾಗಿದೆ. ಜಾಸ್ತಿ ಹಣ್ಣಾಗಿದೆ ಅಂದರೂ ಚೆನ್ನಾಗಿದೆ. ದ್ರಾಕ್ಷಿ ಬಿಟ್ಟು ನಡುವೆ ಎಲ್ಲ ಹುಳು. ಹುಳು ಜಾಸ್ತಿ ಆಗ್ಬಿಟ್ಟಿದೆ. ಇದು ಡ್ರೈ ಫ್ರೂಟ್ಸ್ ಆಗಿಬಿಟ್ಟಿದೆಲ್ಲ ಈ ಕಡೆ ಸೈಡ್. ಗಿಡ ಈಗ ನೆನ್ನೆ ಇಲ್ಲೇ ರೂಮ್ ಕೊಟ್ಟರು ಅವರು. ಸ್ಟೆಪ್ ಮೇಲೆ ನೋಡಿ, ವ್ಯೂ ಚೆನ್ನಾಗಿದೆಲ್ಲ. ಇದು ಬಂದು ದ್ರಾಕ್ಷಿ ತೋಟನೇ. ಇದು ರೂಮು ನೆನೆ ಕೊಟ್ಟಿದ್ದು, ಫ್ಯಾನೆಲ್ಲ ಹಾಕ್ಕೊಟ್ಟಿದ್ದಾರೆ, ಚೆನ್ನಾಗಿ ಮಲಗಲಿ ಅಂತ ಹೇಳ್ಬಿಟ್ಟು. ನಮ್ಮ ಐಟಮ್ ಎಲ್ಲಿದೆ, ಇನ್ನು ಪ್ಯಾಕ್ ಮಾಡಿ ಇಲ್ಲಿಂದ ಓಡುವ. ಈಗ ಸಮಯ ಬಂದುಬಿಟ್ಟು ಆಯಿತು 9:30 ಆಗ್ಬಿಡ್ತು. ಹೋಗ್ಬಿಟ್ಟು ನಾಷ್ಟ ಮಾಡಿಕೊಂಡು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೋಗೋಣ. ಪ್ಯಾಕ್ ಮಾಡಿ ನೋಡು. ಸಾಂಬಾರು ಐತೆ. ಡೈಲಿ ಚಪಾತಿ ದೋಸೆ ಆ ಥರ. ಮತ್ತೆ ಯಾವ ಕಡೆಗೆ ಇವಾಗ ಇಲ್ಲಿ ಹೋಗ್ತಿರೋದು? ಇದು ಚಿಕ್ಕಬಳ್ಳಾಪುರ. ಹಾಂ, ಮಳೆ ಬಂದರೆ ಏನು ಮಾಡೋಕ್ಕಾಗಲ್ಲ. ಹೌದು. ಬಾಯ್ ಬ್ರೋ, ಬಾಯ್. ಆಯ್ತು ಬ್ರೋ, ಇನ್ನೊಂದ್ಸಲ ಬರ್ತೀನಿ. ಆಯ್ತು ಬಾಯ್. ಆಗ ನಮ್ಮದು ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡುವ. ಇನ್ನು ಇಲ್ಲಿಂದ ಒಂದು 12 ಕಿಲೋಮೀಟ್ರ್ ಇದೆ. ಫಸ್ಟ್ ನಮಗೊಂದು ನರ್ಸರಿ ಸಿಗ್ಬೇಕು ಇಲ್ಲಿ. ಅಲ್ಲ, ಅದು ನಮ್ಮ ಕೈಲಿ ಯಾವುದೇ ಒಂದು ಗಿಡ ಇಲ್ಲ, ನರ್ಸರಿ ಸಿಗ್ಬೇಕೀಗ.
ಮುಂದೋಗಿ ನೋಡುವ. ಎಲ್ಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಇವಾಗ ಸಮಯ ಬಂದುಬಿಟ್ಟು 11:15 ಆಗ್ಬಿಡ್ತು. ಅಯ್ಯಯ್ಯ, ಏನು ತೊಂದರೆ ಇಲ್ಲ. ನಮಗೆ ಕೋಲಾರ ಡಿಸ್ಟಿಕಲ್ಲಿ ಹೋಗ್ಬಿಟ್ರೆ ರೀಚ್ ಆಗ್ಬೋದು. ನಮಗೆ ಅಲ್ಲೆಲ್ಲ ಸ್ಟೇ ಮಾಡೋಣ. ನೆನ್ನೆ ಎಗ್ ರೈಸ್ ತಿಂದುಬಿಟ್ಟೆ. ನೈಟು ನೆನ್ನೆ ಎಗ್ ರೈಸ್ ತಿಂದುಬಿಟ್ಟು ಹೊಟ್ಟೆ ಹಾಳಾಗಿಬಿಟ್ಟಿದೆ. ಎಲ್ಲರೂ ದ್ರಾಕ್ಷಿ ಮತ್ತು ಹೂವನ್ನ ಬೆಳೆಸ್ತಾರೆ ಜಾಸ್ತಿ. ಮರ ಗಿಡ ಇಲ್ಲಿ ಮಾರ್ತಾರೆ ಅಂತ ಕೇಳಿದ್ರೆ ಇಲ್ಲಿಲ್ಲ ಅಂತೆ. ಇನ್ನು ಎಲ್ಲಿಗೆ ಹೋಗ್ಬೇಕು ದೇವ್ರಿಗೆ ಗೊತ್ತು. ಇಲ್ಲಿಂದ ರೈಟ್ ತಗೋಬೇಕು. ಮುಂದೆ ಇದೆಯಲ್ಲ, ಮುಂದೆ ಒಂದು ನರ್ಸರಿ ಇದೆ ಅಂತೆ. ನೋಡಿ, ನಮ್ಮ ಜೀವನ ಅಷ್ಟೇ. ಸ್ವಲ್ಪ ದಿನ ಇರ್ತೀವಿ, ಇನ್ನು ಸ್ವಲ್ಪ ದಿನ ಕಾಲದ ಮೇಲೆ ಇರಲ್ಲ. ಅದಕ್ಕೆ ಲೈಫಲ್ಲಿ ಏನಾದ್ರು ಒಂದು ಮಾಡಬೇಕಂದ್ರೆ ಇವಾಗಲೇ ಮಾಡಿ. ನಾಳೆ ಅಂತ ಮಾಡಿದ್ರೆ ನಾವು ಇರಲ್ಲ. ನೀವೇನೇ ಮನಸ್ಸಲ್ಲಿ ಅಂದ್ಕೊಳ್ಳಿ, ಅದನ್ನು ಇವತ್ತೇ ಮಾಡಿ. ನಾಳೆ ಮಾಡೋಣ, ಇಲ್ಲೊಂದು 2 ವರ್ಷ ಕಲ್ತು ಮಾಡೋಣ ಅಂದರೆ ಮಾಡೋಕ್ಕೆ ನಾವು ಇರಲ್ಲ. ಮುಂದೆ ಒಂದು ನರ್ಸರಿ ಅಂತೆ, ಹೋಗಿ ನೋಡು. ಯಾವುದೊಂದು ಗುರು ಮರ ಸಿಕ್ಕಿಲ್ಲ ಅಂದರೂ ಗಿಡ ಸಾಕ್ಬಿಡಿ. ಮರನೇ ಬೇಕು ಅಂತಿಲ್ಲ ಬಿಡಿ. ನಮ್ಮ ಚಾಲೆಂಜ್ನ ಕಂಪ್ಲೀಟ್ ಮಾಡೋಕ್ಕೆ ಗಿಡ ಆದರೂ ಸಾಕು. ಎಷ್ಟು ಜನ ನೀರಿಗೆ? ಎಳ್ನೀರಿಗೆ ಎಷ್ಟು ಜನ? ಒಂದು ಕುಡಿಯೋಣ, ಒಂದು ಎಳ್ನೀರು ಕುಡಿಯೋಣ ಅಂತ. ಈಗ ಇಲ್ಲಿಂದ ಲೆಫ್ಟ್ ತಗೊಂಡ್ರೆ ನಮ್ಮ ಚಿಕ್ಕಬಳ್ಳಾಪುರಾಗಿರುವ ರೋಡ್ ಇದು. ದಾರಿ ಸ್ವಲ್ಪ ಸರಿ ಇಲ್ಲ, ಫುಲ್ಲು ಮಣ್ಣು ರೋಡು, ಗುಂಡಿ ಐತೆ. ಓಡಂಗಿದೆ ಅಂತ ನೋಡೋದು. ನರ್ಸರಿ ಸಿಕ್ತು, ಆದರೆ ಏನಂದರೆ ಮರ ಇಲ್ಲ, ಇಲ್ಲಿ ಗಿಡ ಮಾತ್ರ ಇರೋದು. ಅಣ್ಣ, ಮುಂದೆ ನರ್ಸರಿ ಇದೆಯಾ? ಮುಂದೆ ಇದೆಯಾ? ಹಾಂ ಹಾಂ. ಇವಾಗ ಮುಂದೆ ಒಂದು ನರ್ಸರಿ ಇದೆಯಂತೆ, ಅಲ್ಲೇ ಕೇಳಿ ನೋಡ. ಏನು ಗುರುದು ಇದು ಮರ ಸಿಕ್ಕಕ್ಕೇ ತುಂಬ ಕಷ್ಟ. ನರ್ಸರಿ ಇದೆ ಇಲ್ಲಿ. ಇಲ್ಲಿ ಮರ ಇರುತ್ತೆ. ಪ್ಲಾಸ್ಟಿಕ್ ಪೇಪರ್ನ ಕಂಪ್ನಿನೇ ಮಾಡಬೇಕು, ತಯಾರು ಮಾಡಬಾರ್ದು. ಪ್ರತಿಯೊಂದಕ್ಕೂ ಪ್ಲಾಸ್ಟಿಕ್. ಅದಕ್ಕೇನೆ ಇದು ಹೋರಾಟ. ಇದು ಪ್ಲಾಸ್ಟಿಕ್ ಅನ್ನು ಬಿಸಾಡಬಾರ್ದು. ಅದನ್ನು ಹೇಳ್ತಾ ಇದ್ದೇನೆ ವಿಡಿಯೋದಲ್ಲಿ. ಬಿಸಾಕದಲ್ಲ, ಸಿಕ್ಕದಾಗ ಎಲ್ಲ ತಗೊಂತಾರೆ. ಏನು ಮಾಡೋಕ್ಕಲ್ಲ, ಅವ್ರವ್ರ ಸ್ವಾರ್ಥಕ್ಕೆ ಯೂಸ್ ಮಾಡ್ತಾರಲ್ಲ ಜನ. ಏನು ಮಾಡ್ತಾರೆ, ಸಿಗ್ತದೆ ಸಲೀಸಾಗಿ ಏನೋ ಸಿಗುತ್ತಂದ್ರೆ ಬ್ಯಾಗ್ ತೊಗೊಂಡೋಗಿ ಕಷ್ಟಪ್ಪ ಅಂದ್ರೆ ₹1 ಕವರ್ ಸಿಕ್ತಂದ್ರೆ ಕೊಂತಾರೆ. ಅದನ್ನ ಹಾಕೊಂಡ್ಬಂದು ಇಲ್ಲಿ ಬಿಸಾಕ್ತಾರೆ. ಸಲೀಸ್ ಆಯ್ತು ಅದು. ನೀವು ಸೇಲ್ ಮಾಡ್ತಿರಲ್ಲ ಕವರ್ ನೀವು ಸೇಲ್ ಮಾಡ್ತಿರಲ್ಲ. ಆದ್ರೆ ನಾನು ಹೇಳ್ತಾ ಇರೋದು, ನಾನು ಆ ಕವರ್ ಸೇಲ್ ಮಾಡ್ತೀನಿ ಅಂದ್ರೆ ಅನಿವಾರ್ಯ ಅದು. ಯಾವ ಮರ ಇದು? ಅಶೋಕ ಮರ. ಅಶೋಕ ಟ್ರೀ ನೆಟ್ಟಿಗೆ ಹೋಗುತ್ತೆ ಮರ. ನಮ್ಮ ವಿಡಿಯೋದಲ್ಲೇ ಹೈಯೆಸ್ಟ್ ದೊಡ್ಡ ಮರ ತಗೊಂಡಿದ್ದೀನಿ. ಅಲ್ಲ, ನಮ್ಮ ವಿಡಿಯೋದಲ್ಲಿ ಇಷ್ಟು ಜಿಲ್ಲೆಯಲ್ಲಿ ನಟ್ಬಿಟ್ಟು ಇದು ಫಸ್ಟ್ ಟೈಮ್ ಇಷ್ಟು ದೊಡ್ಡ ಮರ ತಗೊಳ್ತಿರೋದು. ಇನ್ನೇನು ಮಾಡೋಕ್ಕಾಗಲ್ಲ. ಇದೊಂದು 4 ಅಡಿ 5 ಅಡಿ ಇದೆ. ಇದು ಉದ್ದ 5 ಅಡಿ ಉದ್ದ ಇದೆ ಇದು. ನಮ್ಮ ಹಿಸ್ಟ್ರಿಯಲ್ಲೇ ಮಡಿಕೇರಿ ಹಿಸ್ಟ್ರಿಯಲ್ಲಿ ಇಷ್ಟು ದೊಡ್ಡ ಮರ ನಡ್ತಾ ಇದ್ದೀನಿ. ಯಾಕಂದರೆ ನಮ್ಮ ಅಮ್ಮ ಕಾಲ್ ಮಾಡಿದರು, ಸ್ವಲ್ಪ ದೊಡ್ಡ ಮರ ನಡಪ್ಪ ಅಂತ. ಇದೀಗ 5 ಅಡಿ ಮರ ನಡ್ತಿದ್ದೀನಿ. ಈಗ ಇದೊಂದು ಬಂದ್ಬಿಟ್ಟು ಅಶೋಕ ಮರ. ಇಷ್ಟೆಲ್ಲ ದೊಡ್ಡ ಮರ ತಗೊಂಡಿವಿ ನಾವು. ಇಲ್ಲಿ ಚಿಕ್ಕದಿಂದ ದೊಡ್ಡದು. ನಾವು ಚಿಕ್ಕ ಮರವೂ ನಟ್ಟಿದ್ವಿ, ದೊಡ್ಡ ಮರ ನಟ್ಟಿದ್ವಿ ಅಂತ ಹೇಳ್ಬೋದಲ್ಲ. ಯಾಕೆಂದರೆ ಇಲ್ಲಿ ಇರೋದೆಲ್ಲ ಹೂ ಗಿಡ. ಮರ ಸಿಕ್ಕೋದು ತುಂಬ ಕಷ್ಟ. ಇನ್ನು ಇದು ಇಸ್ಕೊಂಡಿಲ್ಲ ಅಂದರೆ ನನಗೆ ಕಷ್ಟ ಆಗ್ಬಿಡ್ತದೆ. ಆಲ್ರೆಡಿ ನಾವು ಚಿಕ್ಕಬಳ್ಳಾಪುರಕ್ಕೆ ರೀಚ್ ಆಗಿದ್ವಿ. ಇನ್ನು ಮುಂದೆ ಯಾವುದೇ ಸ್ಕೂಲ್ ಇದೆ ನೋಡುವ. ನಾವು ಮಾರ್ಕ್ ಮಾಡಿ ಅಂತ ಲೊಕೇಶನ್ಗೆ ಇಲ್ಲಿಂದ ಒಂದು 5 ಕಿಲೋಮೀಟ್ರ್ ಇದೆ. ಅದರೊಳಗೆ ಯಾವುದೊಂದು ಶಾಲೆ ಬಂದರೆ ನಮಗೆ ಕಂಪ್ಲೀಟ್ ಮಾಡುವ.
ನಮಸ್ಕಾರ, ನಾನು ಕೊಡಗಿಂದ ಬಂದಿರೋದು, ಮಡಿಕೇರಿಯಿಂದ. ನಾನು ಕರ್ನಾಟಕದ 31 ಜಿಲ್ಲೆಯಲ್ಲಿ ಸೈಕ್ಲಿಂಗ್ ಮಾಡಿಕೊಂಡು ಎಲ್ಲ ಜಿಲ್ಲೆಯಲ್ಲಿ ಪರಿಸರವನ್ನು ಉಳಿಸಿದಲ್ಬಿಟ್ಟು ಎಲ್ಲ ಜಿಲ್ಲೆ ಬಿಟ್ಟು ಮರ ನಡ್ಕೊಂಡು ಬರ್ತಿದ್ದೀನಿ ಸ್ಕೂಲಲ್ಲಿ, ಎಲ್ಲ ಸ್ಕೂಲಲ್ಲಿ. ಇವಾಗ 24 ಜಿಲ್ಲೆ ಆಯಿತು. ಇವಾಗ 25 ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಿಮ್ಮ ಶಾಲೆಗೆ ಬಂದಿದ್ದೀನಿ. ಇಲ್ಲಿ ಮರ ನಡ್ಬೋದಾ ನಿಮ್ಮ ಶಾಲೆಯಲ್ಲಿ? ಇವಾಗ ಇದು 25ನೇ ಜಿಲ್ಲೆ. ನೆಕ್ಸ್ಟ್ ಕೋಲಾರ ಜಿಲ್ಲೆಗೆ ಹೋಗ್ತಾ ಇರೋದು 26ಗೆ. ಇಲ್ಲಿ ನರ್ಸರಿ ಇದೆಯಲ್ಲ, ಅಲ್ಲಿ ತಗೊಂಡ್ಬಂದಿದ್ದು ಅಶೋಕ್ ಮರ. ಎಲ್ಲೆಲ್ಲಿ ಹೋಗ್ತೀರೋ ಎಲ್ಲ ನಡ್ಕೊಂಡು ಹೋಗ್ತೀರಾ? ತಗೊಂಡೋಗಿ. ಹೌದೌದು, ಇನ್ನು ಕ್ಯಾರಿ ಮಾಡೋಕ್ಕಾಗಲ್ಲ. ವಿದ್ಯಾರ್ಥಿಗಳೇ, ನಾಳೆ ಆ್ಯಕ್ಚುಲಾಗಿ ಜೂನ್ 5 ವಿಶ್ವ ಪರಿಸರ ದಿನ ಅಂತೇಳಿ ಆಚರಣೆ ಮಾಡಬೇಕಾಗಿತ್ತು. ಅದರ ಪ್ರಯುಕ್ತ ಶಾಲಾ ಆವರಣದಲ್ಲಿ ಗಿಡಗಳನ್ನು ನೆಟ್ಟು ನಾವು ಕಾಪಾಡ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು. ಸೊ ಆಕಸ್ಮಿಕವಾಗಿ ಈ ದಿನ ನಮ್ಮ ಶಾಲೆಗೆ ಈ ಪರಿಸರದ ಬಗ್ಗೆ ಕಾಳಜಿಯನ್ನು ವಹಿಸಿ ಮತ್ತು ಜನರಲ್ಲಿ ಮತ್ತು ಶಾಲೆಗಳಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸ್ಬೇಕು ಅಂತ ಹೇಳಿ ಇವರು ಪ್ರಶಾಂತ್ ಅಂತ ಹೇಳಿ ಕೊಡಗು ಜಿಲ್ಲೆಯವರು. ಸೊ ಕೊಡಗು ಅಂತ ಹೇಳಿದ್ರೆ ಮಡಿಕೇರಿ ಕೇಳಿದ್ದೀರಲ್ವ, ಅದಕ್ಕೆ ಇನ್ನೊಂದು ಹೆಸರು ಮಡಿಕೇರಿ. ಸೊ ಅದನ್ನು ಕರ್ನಾಟಕದ ಕಾಶ್ಮೀರ ಅಂತ ಕರೀತಾರೆ. ನೀವು ಯಾವತ್ತಾದ್ರೂ ಭೇಟಿ ಕೊಟ್ಟರೆ ಚಳಿಗಾಲದಲ್ಲಿ ಮತ್ತು ಮಳೆಗಾಲದಲ್ಲಿ ಅದು ಕಾಶ್ಮೀರದ ಥರ ಇರುತ್ತೆ. ಐಸ್ ಒಂದು ಬೀಳಲ್ಲ ಅಷ್ಟೇ, ಹಿಮ ಒಂದು ಬೀಳಲ್ಲ. ಆದರೆ ಕಾಶ್ಮೀರದಲ್ಲಿರ್ತಕ್ಕಂಥ ವಾತಾವರಣ ಅಲ್ಲಿ ನಿರ್ಮಾಣ ಆಗಿರುತ್ತೆ, ಐಸ್ ಬೀಳೋದೊಂದು ಬಿಟ್ಟು. ಆಯಿತಾ? ಇವರು ವೃತ್ತಿಯಲ್ಲಿ ಕಾರ್ಪೆಂಟ್ರ್ ಆಗಿದ್ದಾರೆ. ಬಿಡುವಿನ ಸಮಯದಲ್ಲಿ ಮತ್ತು ಕೆಲವು ದಿನ ಇಡೀ ಕರ್ನಾಟಕವನ್ನು ಸೈಕಲಲ್ಲೇ, ಈಗಾಗಲೇ ಇವರು 24 ಜಿಲ್ಲೆಗಳಲ್ಲಿ ಪ್ರಚಾರ ಮಾಡಿಕೊಂಡು ಹೋಗ್ತಾ, ಯಾವ್ಯಾವ ಶಾಲೆ ಸಿಗುತ್ತೆ ಅಥವಾ ಒಂದು ಸರ್ಕಾರಿ ಒಂದು ಕಟ್ಟಡಗಳು ಸಿಗುತ್ತೆ ಆವರಣದಲ್ಲಿ ಒಂದು ಗಿಡವನ್ನು ನೆಡೋದ್ರ ಮೂಲಕ ಒಂದು ಈ ಥರದ ವಿಶ್ವ ಪರಿಸರದ ಬಗ್ಗೆ ಅವರು ಕಾಳಜಿಯನ್ನು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈಗ 24 ಜಿಲ್ಲೆ ಆಗಿದೆ. 25ನೇ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಎಂಟ್ರಾಗಿ ಅವರು ಒಂದು ಟೆಂಟು ಎಲ್ಲ ಸೈಕಲಲ್ಲೇ ಇವಾಗಲೇ 22 ದಿನ ಆಗಿದೆ ಅವರು ಹೊರಟು. ಆಯಿತಾ? ಈಗ 25ನೇ ಜಿಲ್ಲೆ 22ನೇ ದಿನ ಅವರು ಸೈಕಲಲ್ಲಿ ಆಗ್ತಾ ಆಂದಿವೇ ಹೋಗ್ತಾ ಎಲ್ಲಿ ನರ್ಸರಿ ಸಿಗುತ್ತೋ, ಹತ್ತಿರ ಯಾವುದು ಊರು ಸಿಗುತ್ತೋ ಅಲ್ಲಿ ಒಂದು ಗಿಡ ಅವರೇ ಕೊಂಡ್ಕೊಂಬರ್ತಾರೆ. ಹೋಗಿ ಅವರೇ ಗುಂಡಿ ತೆಗೆದು ಅವರೇ ಗಿಡವನ್ನು ನೆಡುತ್ತಾ ಇದ್ರು. ನಾವು ಬಿಡಲಿ, ನಿಮ್ಗೆ ಹೆಲ್ಪ್ ಮಾಡ್ತೀವಿ ಅಂತೇಳಿ ನಿಮ್ಮ ಕೈಲೇ ಮೊದಲೇ ಇತ್ತು, ಇದು ಇನ್ನೂ ಒಳ್ಳೆಯದಾಯಿತು. ಸೊ ನಾಳೆ ಮಾಡಬೇಕಾಗಿದ್ದಂಥ ಕಾರ್ಯಕ್ರಮ ಇವತ್ತೇ ಆಯಿತು. ಸೊ ಒಂದಿನ ಮುಂಚಿತವಾಗಿಯೇ ನಮ್ಮ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ನಮ್ಮ ಇಕೋ ಕ್ಲಬ್ ವತಿಯಿಂದ ಹಾಗೂ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ನಮ್ಮ ಶಾಲೆಯ ಶಾಖೆ ವತಿಯಿಂದ ಹಾಗೂ ಎಲ್ಲ ಶಿಕ್ಷಕರ ವತಿಯಿಂದ ಮತ್ತು ನಿಮ್ಮ ವಿದ್ಯಾರ್ಥಿಗಳ ವತಿಯಿಂದ ನಮ್ಮ ಶಾಲೆಗೆ ಆಗಮಿಸಿರ್ತಕ್ಕಂಥ ಶ್ರೀಯುತ ಪ್ರಶಾಂತ್ರವರು ಒಂದು ಒಳ್ಳೆಯ ಕಾರ್ಯಕ್ರಮ. ಬೈಕಲ್ಲಿ ಹೋಗ್ಬೋದು, ಪೆಟ್ರೋಲ್ ಹಾಕ್ಕೊಂಡು ಆರಾಮಾಗಿ ಜುಮ್ ಅಂತ. ಸೊ ಈಗೆಲ್ಲ ಮತ್ತೆ ಸೈಕ್ಲಿಂಗ್ ವಾಪಸ್ ಬರ್ತಾ ಇದ್ದಾರೆ. ಅದರಲ್ಲಿ 2 ಉಪಯೋಗ ಇದೆ. ಒಂದು ನಮ್ಮ ಆರೋಗ್ಯದ ದೃಷ್ಟಿಯಿಂದ, ಎರಡನೇದು ಪರಿಸರದಲ್ಲಿ ಆಗ್ತಾ ಇರ್ತಕ್ಕಂಥ ಮಾಲಿನ್ಯ ಕಡಿಮೆ ಮಾಡೋದು. ಸೊ ಆ ದೃಷ್ಟಿಯಲ್ಲಿ ಇವರು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ದಿನ ನಮ್ಮ ಶಾಲೆಗೆ ಆಗಮಿಸಿ ಒಂದು ಅಶೋಕ ಸಸಿಯನ್ನು ಸಹ ಅವರೇ ತಂದಿದ್ದಾರೆ. ಸೊ ಅವರಿಗೆ ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ, ನಮ್ಮ ಇಲಾಖಾ ಪರವಾಗಿ, SDMC ಪರವಾಗಿ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸುತ್ತೇನೆ. ಪರಿಸರ ತುಂಬ ನಾಶ ಇದೆ. ನಮ್ಮ ಬ್ಯಾಂಗ್ಳೂರು ಮೈಸೂರು ರೋಡ್ ಮಾಡುವಾಗಲೇ ಒಂದು 1 ಲಕ್ಷ ಮರನ ಕಡ್ದಾಕಿದ್ದಾರೆ. ಕಡ್ದಾಕಿ ನಾವು ಇನ್ನೇನು ಮಾಡೋಕ್ಕಾಗಲ್ಲ. ಈಗ ನಮ್ಮ ಈ ಜನ್ರೇಷನ್ ಏನಿದೆ ಅದನ್ನು ಮರ ನಡ್ಕೊಂಡು ಪರಿಸರನ ಉಳಿಸಿ, ಆದಷ್ಟು ಪ್ಲಾಸ್ಟಿಕ್ಕನ್ನು ಕಮ್ಮಿ ಮಾಡಿ. ಯಾಕಂದರೆ ನಾವು ಮರ ನಟ್ಟರೆ ಸಾಲಲ್ಲ, ಪ್ಲಾಸ್ಟಿಕ್ ಇದೆ, ಅದು ನಾವು ನಾಶ ಮಾಡ್ಕೊಂಡು ಬರ್ತಾ ಇದೆ. ಆದಷ್ಟು ಪ್ಲಾಸ್ಟಿಕ್ಕನ್ನು ಕಮ್ಮಿ ಮಾಡಿ. ನಮ್ಮಿಂದಲೇ ಸಾಧ್ಯ ಅದು. ಇನ್ನು ಯಾವುದಾದ್ರು ಜನ್ರೇಷನ್ ಏನು ಮಾಡೋಕ್ಕಾಗಲ್ಲ, ನಮ್ಮಿಂದಲೇ ಸಾಧ್ಯ ಅದು. ಅದು ಪರಿಸರವನ್ನು ಕಾಪಾಡುವಂಥ ಕೆಲಸ ಎಲ್ಲರೂ ಮಾಡಿ. ಮೇಯ್ನಾಗಿ ಪ್ಲಾಸ್ಟಿಕ್ ಬಳಕೆ. ಅದಾದಮೇಲೆ ಅಲ್ಲೇ ಶಾಲೆಯಲ್ಲೇ ಊಟ ಮಾಡಿಕೊಂಡು ನಾವು ಮುಂದೆ ಹೋಗ್ತಾ ಇದ್ವಿ. ಊಟ 2:20 ನಾವು ಊಟ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ತೊಗೊಂಡು ಹೋಗ್ತಾ ಇದ್ವಿ. ಇವಾಗ ನಾವು ನೆಕ್ಸ್ಟ್ ಹೋಗ್ತಿರೋದು ಕೋಲಾರ ಡಿಸ್ಟಿಕ್ಕು ಮಲ್ಲೂರು ಅಂತ ಒಂದು ಪ್ಲೇಸ್ಗೆ ಹೋಗ್ತಿದ್ವಿ. 35 ಕಿಲೋಮೀಟರ್ ಮಲ್ಲೂರು. ಇಲ್ಲಿಂದ ರೈಟಿಗೆ. ಆ ಸಮಯ ಬಂದುಬಿಟ್ಟು 2:40 ಸ್ವಲ್ಪ ಲೈಟಾಗಿ ಕತ್ತಲೆ ಬಿಡ್ತು, ಮಳೆ ಬರೋಂಗಿದೆ. ಇನ್ನು ಇಲ್ಲಿಂದ 32 ಕಿಲೋಮೀಟ್ರ್ ಇದೆ.
ನೋಡಿ ಗುರು ರೋಡ್ ಯಾವ ಥರ ಇದೆ ಅಂತ. ಅಯ್ಯೋ ಎಲ್ಲ ಕಲ್ಲು. ಇನ್ನು ಇಲ್ಲಿಂದ 26 ಕಿಲೋಮೀಟ್ರ್ ಇದೆ. ಈಗ ಸಮಯ ಬಂದುಬಿಟ್ಟು 3:05 ಆಯಿತು. ಅಲ್ಲಿಂದ ಮೈನ್ ರೋಡ್ಗೆ ಬಂದೆವು. ಇವಾಗ ಇಲ್ಲಿಂದ 24 ಕಿಲೋಮೀಟ್ರ್ ಇದೆ. ಥ್ಯಾಂಕ್ಸ್ ಬ್ರೋ. ಥ್ಯಾಂಕ್ ಯು. ಇನ್ನು ಇಲ್ಲಿಂದ 17 ಕಿಲೋಮೀಟ್ರ್ ಇದೆ. ಬೇಡ ಅದು ಟ್ರಾವೆಲಿಗೆ ಆಗಲ್ಲ. ಲೆಮನ್ ಎಲ್ಲರೂ ಕುಡಿತೀನಿ. ಲೆಮನ್ ಇಲ್ಲ ಮಾಡ್ಕೊಡ್ಲಾ? ಲೆಮನ್ ಇದೆಯಾ? ಏಲಕ್ಕಿ ಇದೆಯಲ್ಲ, ಒಂದು ಸ್ವಲ್ಪ ಮಾಡಿಕೊಡು. ಸ್ಟೇ ಆಗೋದು ನೀವು? ಸ್ಟೇ ಆಗೋದು ಪೆಟ್ರೋಲ್ ಬಂಕಲ್ಲಿ. ಪೆಟ್ರೋಲ್ ಬಂಕಲ್ಲಿ. ಹಾಂ. ಇವಾಗ 25 ಜಿಲ್ಲೆ ಕಂಪ್ಲೀಟ್ ಆಯಿತು. ಎಲ್ಲ ಡಿಸ್ಟಿಕಲ್ಲಿ ಬಿಟ್ಟು ಒಂದು ಮರ ನಡೋದು. ಅದೇ ನೋಡಿದ್ರಿ. ನಮ್ಮದು ಮಡಿಕೇರಿ. ಹಾಂ, ಕೊಡಗು. ಅಲ್ಲಿಂದ ಬೀದರ್ಗೆ ಸ್ಟಾರ್ಟ್ ಮಾಡಿದ್ರು. ಅಯ್ಯೋ ಜೊತೆಲಿ ಕೂತ್ಬಿಟ್ಟೆ ನಾನು. ಅಬ್ಬ ಕೂತ್ರೆ ಉಂಟಲ್ಲ ಹೆವಿ ಟೈರ್ಡ್ ಆಯಿತು ನನಗೆ. ನನ್ನ ಬಾಡಿ ಪೇನ್ ಏನು ಅಂತ ಗೊತ್ತಾಗಬೇಕಂದ್ರೆ ಸ್ವಲ್ಪ ರೆಸ್ಟ್ ಕೊಟ್ಟರೆ ಗೊತ್ತಾಗುತ್ತೆ. ನಾನು ಅಲ್ಲೇ ಮಲಗಿಬಿಡ್ತೀನಿ. ಪೇನ್ ಆಯ್ತಿದೆ ಬಾಡಿ ಎಲ್ಲ. ಎಲ್ಲೂ ರೆಸ್ಟ್ ತೊಗೊಂಡಿಲ್ಲಲ್ಲ. ಸ್ವಲ್ಪ ಬೇಗ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲೂ ರೆಸ್ಟ್ ತೊಗೊಂಡಿಲ್ಲ. ಇನ್ನು ಇವಾಗ ನಮ್ಮ ಕೋಲಾರ ಡಿಸ್ಟ್ರಿಕ್ಕು ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಇವಾಗ ಈಗ ಸಮಯ ಬಂದುಬಿಟ್ಟು ಹತ್ತಿರ 5 ಗಂಟೆ ಆಗಾಯಿತು. ಇನ್ನು ಶಾಲೆ ಎಲ್ಲ ಕ್ಲೋಸ್ ಆಯ್ತಲ್ವ. ಇನ್ನು ಬೆಳಿಗ್ಗೆ ಬ್ಯಾಂಗ್ಳೂರು ಅರ್ಬಾನಿಗೆ ಹೋಗುವಾಗ ಕಂಪ್ಲೀಟ್ ಮಾಡುವ ಕೋಲಾರ ಡಿಸ್ಟ್ರಿಕ್ಕು. ಬೆಳಿಗ್ಗೆ ಇಲ್ಲಿ ಕಂಪ್ಲೀಟ್ ಮಾಡಿಬಿಟ್ಟು ಅಲ್ಲೇ ಹೋಗೋಣ. ಸ್ವಲ್ಪ ಪರವಾಗಿಲ್ಲ. ಸ್ವಲ್ಪ ಎಲ್ಲಿ ನೋಡಿದ್ರೂ ಹಸಿರಾಗಿ ಕಾಣ್ತದೆ. ಈ ಥರ ಹೇಳ್ಬೇಕಲ್ವಾ, ನೋಡೋಕ್ಕೆ ಚಂದ. ಇಲ್ಲಿಂದ ತಲುಪಬೇಕೀಗ. ಈಗ ಕಾಲು ಮಂಡಿ ಚಿಪ್ಪಿ ಇದೆಯಲ್ಲ, 2 ಪೈನ್ ಆಯ್ತಾ ಇದೆ. ಯಾಕಂದರೆ ರೆಸ್ಟೇ ಬೇಕು. ಯಾಕಂದರೆ ನನ್ನ ಮನಸ್ಸಿಗೆ ಕೇಳ್ತಿಲ್ಲ. ಬಾಡಿ ಹೇಳ್ತೈತೆ ರೆಸ್ಟ್ ಬೇಕು ಅಂದರೆ ನನ್ನ ಮನಸ್ಸು ಇದೆಯಲ್ಲ ಕೇಳ್ತಾನೇ ಇಲ್ಲ. ಹೆಂಗೆ ಆದರೂ ಕಂಪ್ಲೀಟ್ ಮಾಡಬೇಕು. ಒಂದಿನ ರೆಸ್ಟ್ ತೆಗಿಬಾರ್ದು ಅಂತ ಏನಂತ ನಂಗೆ ಗೊತ್ತಾಯ್ತಿಲ್ಲ. ಇನ್ನೂ ಇಲ್ಲಿಂದ 13 ಕಿಲೋಮೀಟ್ರ್ ಇದೆ. ಎಲ್ಲೆಲ್ಲಿ ಟೈಮ್ ಸಿಗೋದು ಅಲ್ಲಲ್ಲಿ ವಿಡಿಯೋ ಎಡಿಟ್ ಮಾಡೋದು, ತಮ್ನೇಲ್ ಎಡಿಟ್ ಮಾಡೋದು, ಇನ್ನೊಂದು ಟೈಟಲ್ ಕೊಡೋದು, ಆ ಥರ ಮಾಡ್ತಾಯಿರ್ತೀನಿ. ಯಾಕಂದರೆ ಟೈಮ್ ಸಿಗೋಲ್ಲಲ್ಲ. ಎಲ್ಲ ರೋಡಲ್ಲಿ ರೆಸ್ಟ್ ತೆಗಿಯೋಗ ಆ ಥರ ಕೆಲಸ ಮಾಡ್ತೀನಿ. ಇನ್ನು ಇಲ್ಲಿಂದ ಮಾಲೂರಿಗೆ 4 ಕಿಲೋಮೀಟ್ರ್ ಇದೆ. ಈಗ ಸಮಯ ಬಂದುಬಿಟ್ಟು 6:10 ಆಗಿದೆ. ಮರನಂಟು ನಮ್ಮ ಪರಿಸರ ದಿನಾಚರಣೆ ಅಲ್ವಾ. ನಾಳೆ ಜೂನ್ 5 ಬರೋದು ನಾಳೆ ನಮ್ಮ ಪರಿಸರ ದಿನಾಚರಣೆ. ಆಗ ನಾಳೆ ನಟ್ಟುಬಿಟ್ಟು ಇಲ್ಲಿಂದ ಬ್ಯಾಂಗ್ಳೂರು ಅರ್ಬಾನಿಗೆ ಹೋಗೋಣ ಅಂತ. ಇಲ್ಲಿಂದ ಸ್ವಲ್ಪ ದೂರ ಹೋಗ್ಬಿಟ್ರೆ ನಮ್ಮ ಹೊಸಕೋಟೆ ರೋಡಿಗೆ ಕನೆಕ್ಟ್ ಆಗುತ್ತೆ ಹೈವೇಗೆ. ಅಲ್ಲಿಂದ 1 ಕಿಲೋಮೀಟ್ರ್ ಹೋಗ್ಬಿಟ್ರೆ ಪೆಟ್ರೋಲ್ ಬಂಕ್ ಸಿಗ್ಬಿಡ್ತದೆ. ಹೌದಲ್ಲ, ಮಡಿಕೇರಲ್ಲ ಒಳ್ಳೆ ಪ್ಲೇಸ್ ಅಲ್ಲ ಬ್ರೋ. ಇನ್ನೊಂದು ತಿಂಗಳು ಬಿಟ್ರೆ ಸ್ವರ್ಗ ಅಲ್ಲಿ. ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಮತ್ತೆ ಕೆಲಸ ಮಾಡಿದ್ರೆ ಕಷ್ಟ ಮಾತ್ರ. ಕೆಲಸಕ್ಕೆ ಹೋಗೋಕ್ಕಾಗಲ್ಲ ಮಳೆ ಬಂದುಬಿಟ್ರೆ. ಗಿಡ ನೆಡೋದಾದ್ರೆ ಹೆಂಗೆ? ಒಂದೊಂದು ಡಿಸ್ಟಿಕಲ್ಲಿ ಹೋಗ್ಬಿಟ್ಟು ಮಾರಾಡ್ತಿರೋದು ಸ್ಕೂಲಲ್ಲಿ. ಒಂದೊಂದು ಡಿಸ್ಟಿಕಲ್ಲಿ ಹ್ಞೂ ಇದು ತಗೊಳ್ಳೋದ ನೀವು ಇಲ್ಲೇ ಬಂದು ತಗೊಳ್ಳೋ ನರ್ಸರಿಯಲ್ಲಿ ಯಾವ ನಿಯರ್ ಬೈಲಿ ಯಾವ ನರ್ಸರಿ ಇದೆ ಅಲ್ಲಿ ತಗೊಳ್ತೀನಿ. ಅಲ್ಲಿ ಯಾವ ಗಿಡನೂ ಇಲ್ಲ, ಈ ಗಿಡ ಇತ್ತು ತಗೊಂಡು. ಸ್ಟೇ ಆಗೋದೇ ನೀವು ಪೆಟ್ರೋಲ್ ಬಂಕಲ್ಲಿ ಇವಾಗ ಸ್ಟೇ ಆಯ್ತೀನಿ ಇಲ್ಲಿ ಈಗ. ವೆರಿ ಗುಡ್. ಬೆಳಗ್ಗೆ ಎಷ್ಟು ಗಂಟೆ ಸ್ಟಾರ್ಟ್ ಮಾಡ್ತೀರಿ? ಬೆಳಿಗ್ಗೆ ಒಂದು 7 ಗಂಟೆ 8 ಗಂಟೆ ಆ ಟೈಮಲ್ಲಿ. ಸ್ಕೂಲ್ ಓಪನ್ ಆಗ್ಬೇಕಲ್ವಾ.
ಆ ಟೈಮ್ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ 10 ಗಂಟೆವರೆಗೂ ಸಾಯಂಕಾಲ 6 ಗಂಟೆವರೆಗೂ ಹೊಡಿತಾ ಇರ್ತೀವಿ. 6-7 ಗಂಟೆಗೆ ಅದು. ಇವಾಗ ಬಂದ್ಬಿಟ್ಟು ಜಿಯೋ ಪೆಟ್ರೋಲ್ ಬಂಕಲ್ಲಿ ಬಂದ ತಕ್ಷಣ ಸ್ಟೇ ಮಾಡೋಕ್ಕೆ ಹೇಳಿದ್ರು. ಇಲ್ಲಿ ಹಾಕಿದ್ದೀನಿ, ಅಲ್ಲಿ ರೂಮ್ ಇದೆ ಅಂತ ಹೇಳಿದ್ರು ಅವರು. ರೂಮ್ ಸ್ವಲ್ಪ ಕ್ಲೀನ್ ಮಾಡ್ಬೇಕು, ಹಂಗೆ ಬೇಡ ಇಲ್ಲ ನಾನು ಇಲ್ಲೇ ಹಾಕ್ಕೊಳ್ತೀನಿ ಅಂದೆ. ಏನು ಸೊ ಸ್ನಾನ ಮಾಡಬೇಕು, ಡ್ರೆಸ್ ತೆಗಿಬೇಕು, ಆಯ್ತಿಲ್ಲ ಬಾಡಿ ಹೆವಿ ಪೇನು ಎಲ್ಲ ಮಲ್ಕೊಂಬಿಟ್ರೆ ಮಲ್ಕೊಬಿಡ್ತೀನಿ. ಅದಕ್ಕೆ ಬೇಗ ಸ್ನಾನ ಮಾಡಿ ಮಲ್ಕೊಳ್ಳ ಅಂತ. ಆಗ ಇನ್ನು ಹೊಸ ಹೊಡೆಯ ಸಿಕ್ಕೋಣ. ಅದುವರೆಗೂ ಬೈ ಬೈ.